ಆತ ಕಾಕಿ ತೊಟ್ಟಿರುವ ಪೊಲೀಸಪ್ಪ, ಆದ್ರೆ ಅವನು ಶುದ್ಧ ಪೋಲಿ. ಆತನ ಕೆಲಸ ಕಾಕಿ ತೊಟ್ಟು ರೀಲ್ಸ್ ಮಾಡೋದೇ ದೊಡ್ಡ ಕೆಲಸ. ತನಗೆ ತಾನೇ ಹೀರೋ ಕಮ್ ಸೂಪರ್ ಕಾಪ್ ಅನ್ನೋ ಭ್ರಮೆಯಿಂದ ರೀಲ್ಸ್ ಮಾಡಿ ಇನ್ಸ್ಟಾಗೆ ಅಪ್ಲೋಡ್ ಮಾಡ್ತಿದ್ದ ಈತನ ರೀಲ್ಸ್ಗೆ ಮಾರು ಹೋದ ವಿವಾಹಿತ ಮಹಿಳೆ ಮನೆ ಬಿಟ್ಟು ಓಡಿ ಬಂದಿದ್ದಾಳೆ. ಈ ಸ್ಟೋರಿ ನೀವೇ ನೋಡಿ. ವಿವಾಹಿತ ಮಹಿಳೆಯೊಂದಿಗೆ ಪೊಲೀಸಪ್ಪನ ಲವ್ವಿ ಡವ್ವಿ. ರೀಲ್ಸ್ ಆಂಟಿ ಮತ್ತು ಪೊಲೀಸಪ್ಪನ ರೋಚಕ ಲವ್ ಕಹಾನಿ. ಪೊಲೀಸಪ್ಪನ ರೀಲ್ಸ್ಗೆ ಫಿದಾ ಆಗಿ ಮಹಿಳೆ ರಾತ್ರೋರಾತ್ರಿ ಎಸ್ಕೇಪ್. ಅಬ್ಬಬ್ಬ, ಏನ್ ಆಕ್ಟಿಂಗ್, ಏನ್ ಎಕ್ಸ್ಪ್ರೆಷನ್. ಒಂದೊಂದು ವಿಡಿಯೋ ಸ್ಯಾಂಡಲ್ವುಡ್ ಬಾಲಿವುಡ್ ನಟ ನಟಿಯರನ್ನೇ ನಾಚಿಸುವಂತಿದೆ. ಈ ರೀಲ್ಸ್ಗಳನ್ನು ನೋಡಿದ್ರೆ ಯಾವುದೇ ಸಿನಿಮಾದ ತಾರೆಗಳು ಇರಬಹುದು ಎನಿಸುತ್ತದೆ. ಹೌದು, ಇದೇ ಭ್ರಮೆಯಲ್ಲೇ ಇಬ್ಬರು ಕೂಡಿ ಹಾಡಿ ಕುಣಿದು ಕೋಪ್ಪಳಿಸಿದ್ದಾರೆ. ಆದರೆ ಇವರ ಲವ್ ಕಹಾನಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ನೀನೇ ಎಲ್ಲ ನೀನಿರದೆ ಬಾಳೆ ಇಲ್ಲ ಅನ್ನುವುದು ಪ್ರೇಮ ಅಲ್ಲ. ಪ್ರೀತಿ ಯಾವಾಗ ಯಾವ ವಯಸ್ಸಿನಲ್ಲಿ ಹುಟ್ಟುತ್ತದೆ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಆದರೆ ಬೆಂಗಳೂರಿನಲ್ಲೊಂದು ರಣರೋಚಕವಾದ ಲವ್ ಸ್ಟೋರಿ ಬಯಲಾಗಿದೆ. 12 ವರ್ಷದ ಹಿಂದೆ ಮದುವೆಯಾದ ಮಹಿಳೆಯೊಬ್ಬಳು ವಿವಾಹಿತ ಪೊಲೀಸಪ್ಪನೊಂದಿಗೆ ರಾತ್ರೋರಾತ್ರಿ ತನ್ನ ಗಂಡ ಮಕ್ಕಳನ್ನ ಬಿಟ್ಟು ಪರಾರಿಯಾದ ರೋಚಕ ಲವ್ ಸ್ಟೋರಿ ಇದು. ಈ ರೀಲ್ಸ್ ಮಾಡ್ತಿರೋ ಇವರೇನು ಗಂಡ ಹೆಂಡತಿ ಅನ್ಕೊಂಡ್ರ? ಅಲ್ಲ, ಸಾಧ್ಯವೇ ಇಲ್ಲ. ಈತ ವೃತ್ತಿಯಲ್ಲಿ ಪೊಲೀಸ್ ಪೇದೆ. ಈತನಿಗೆ ಮದುವೆಯಾಗಿ 2 ಮಕ್ಕಳಿವೆ. ಈ ರೀಲ್ಸ್ ರಾಣಿಗೆ ಮದುವೆಯಾಗಿ 13 ವರ್ಷ ಆಗಿದೆ. ಈಕೆಗೆ 12 ವರ್ಷದ ಮಗ ಕೂಡ ಇದ್ದಾನೆ. ಆದರೆ ಪೇದೆ ರಾಘವೇಂದ್ರ ಎಂಬುವವನು ಮೋನಿಕಾ ಎಂಬ ಮಹಿಳೆಯೊಂದಿಗೆ ಎಸ್ಕೇಪ್ ಆಗಿದ್ದಾನೆ. ಈತ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಹೊಯ್ಸಳ ಡ್ರೈವರ್ ಆಗಿ ಡ್ಯೂಟಿ ಮಾಡ್ತಿದ್ದ. ಮೈಸೂರು ಮೂಲದ ಈ ಮಸ್ತ್ ಮೋನಿಕಾ ಮಂಜುನಾಥ್ನೊಂದಿಗೆ 15 ವರ್ಷ ಸಂಸಾರ ಮಾಡುತ್ತಿದ್ದಾಳೆ. ಈಕೆಗೆ ರೀಲ್ಸ್ ಮಾಡೋದು ಒಂದು ಕೈಯಾಲಿ ಇದೆ. ಈಕೆಯ ಕುಟುಂಬ ಎಲ್ಲ ರೀತಿಯಿಂದಲೂ ಚೆನ್ನಾಗಿಯೇ ಇತ್ತು. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದ ಪೊಲೀಸಪ್ಪನೊಂದಿಗೆ ಪ್ರೀತಿ ಮಾಡಿ ಗಂಡನ ಹಣ ಒಡವೆಗಳೊಂದಿಗೆ ಪರಾರಿಯಾಗಿದ್ದಾಳೆ. ಇನ್ಸ್ಟಾದಲ್ಲಿ ಪರಿಚಯ ಆಗಿರೋದು ಇವರು. ಅದು ನನಗೆ ಗೊತ್ತಾಯ್ತು ಅಂದ್ರೆ ಇನ್ಸ್ಟಾ ಐಡಿದು ಪಾಸ್ವರ್ಡು ನನಗೆ ಗೊತ್ತಿತ್ತು. ಅದರಲ್ಲಿ ಓಪನ್ ಮಾಡಿದ್ರೆ ಇವ್ರದ್ದು ಕಾನ್ವಕೇಶನ್ ಇದೆ. ಇವ್ರು ನನಗೆ ಬೈದಿದ್ದಾರೆ ರಾಘವೇಂದ್ರ ಅನ್ನೋರು. ಅದರಲ್ಲಿ ಇದೆಲ್ಲ ಮುಗಿಸಾದ್ಮೇಲೆ ಇವಾಗ ಕರೆಸಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಬಂದು ಮೋನಿಕಾ ಅವ್ರ ಮತ್ತೆ ರಾಘವೇಂದ್ರ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೀನಿ. ಮನೆಯಲ್ಲಿ ಒಡವೆನು ಮತ್ತೆ ದುಡ್ಡು ಎತ್ಕೊಂಡು ಹೋಗಿದ್ದಾರೆ. ಸೊ ಅವ್ರ ಜೊತೆನೇ ಇದ್ದಾರೆ ಅವ್ರು ಇವಾಗ. ಇನ್ನು ಇನ್ಸ್ಟಾದಲ್ಲಿ ಕಳೆದ ಜೂನ್ನಲ್ಲಿ ಕಾನ್ಸ್ಟೇಬಲ್ ರಾಘವೇಂದ್ರ ಮೋನಿಕಾ ಇನ್ಸ್ಟಾದಲ್ಲಿ ಪರಿಚಯವಾಗಿದೆ. ಪರಿಚಯದ ನಂತರ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿತ್ತು. ಪ್ರತಿದಿನ ಕರೆ ಮಾಡಿ ಮಾತನಾಡ್ತಿದ್ದ ಪೋಲಿ ರಾಘವೇಂದ್ರ ಆ್ಯಂಡ್ ರೀಲ್ಸ್ ರಾಣಿ ಮೋನಿಕಾ ಸಲುಗೆ ಹೆಚ್ಚಾಗುತ್ತಿದ್ದಂತೆ ಪರಿಚಯವಾದ ರಾಘವೇಂದ್ರ ಈಕೆಯೊಂದಿಗೆ ಸಲಿಗೆ ಬೆಳೆಸಿಕೊಂಡು ನೀನೇ ಎಲ್ಲ, ನೀನಿಲ್ಲದೆ ಏನೂ ಇಲ್ಲ ಅಂತ ಹೇಳಿ ಕಂಡವರ ಹೆಂಡತಿಯನ್ನ ಪಟಾಯಿಸಿ ಕರೆದುಕೊಂಡು ಹೋಗಿದ್ದಾನೆ. ಒಟ್ಟಾರೆ ಹೆಂಡತಿ ಪೊಲೀಸಪ್ಪನೊಂದಿಗೆ ಓಡಿ ಹೋಗಿದ್ದಕ್ಕೆ ಗಂಡ ಮಂಜುನಾಥ್ ಮೋನಿಕಾ ಮತ್ತು ರಾಘವೇಂದ್ರನ ವಿರುದ್ಧ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಈ ಬೆನ್ನಲ್ಲೇ ಪೊಲೀಸಪ್ಪನ ಸಸ್ಪೆಂಡ್ ಮಾಡಿ ಆದೇಶ ನೀಡಲಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.